ಇದರಲ್ಲೂ ಕೂಡ ಹಾಕಿದ್ದೇನೆ. ಯಾವ ರಾಜ್ಯಸಭಾ ಸದಸ್ಯರು ಕೂಡ ಚುನಾವಣೆ ಆದಮೇಲೆ ನಮ್ಮ ಕ್ಷೇತ್ರಗಳಿಗೆ ಏನೂ ಸಹಾಯ ಮಾಡ್ತಕ್ಕಂಥ ನಿದರ್ಶನ ಕೂಡ ಒಂದು ಇಲ್ಲ. ಅದಕ್ಕೆ ಈ ಸಾರಿ ಯಾರು ಕಂಡೀಷನ್ ಹಾಕಿದ್ರೆ ನಮ್ಮ ಕ್ಷೇತ್ರಕ್ಕೆ ತಮ್ಮ ಬರ್ತಕ್ಕಂಥ ಅನುದಾನದಲ್ಲಿ ಸ್ವಲ್ಪ ಸಹಾಯ ಮಾಡಿದ್ರೆ, ಸರ್ಕಾರಿ ಶಾಲೆಗಳು ರಿಪೇರಿ, ಹೊಸ ಕಟ್ಟಡ, ಆ ಥರದ್ದು ಯಾವುದಾದ್ರು ಸಣ್ಣ ಪುಟ್ಟದ್ದು ಸಹಾಯ ಮಾಡ್ತೀನಿ ಅಂತಂದರೆ ಆತ್ಮಸಾಕ್ಷಿಯಾಗಿ ಮತ ಹಾಕ್ತೀನಿ ಅಂತ ಹೇಳಿದ್ದೇನೆ, ಮತ ಹಾಕಿದ್ದೇನೆ. ಪಕ್ಷ ಯಾರು ನಿಯೋಜನೆ ಮಾಡಿದ್ರು ಅವ್ರಿಗೆ ತೋರಿಸ್ಬೇಕು ಅಂತಕ್ಕಂಥದ್ದಿತ್ತು, ಅವ್ರಿಗೆ ತೋರಿಸಿ ಮತ ಹಾಕಿದ್ದೇನೆ ಅಷ್ಟೇ. ನಿಮ್ಮ ಜೊತೆಗೆ ಶಿವರಾಮ್ ಹೆಬ್ಬಾರ್ ಅವರು ಸಹ ಅಡ್ಡ ಮತದಾನ ಮಾಡ್ತಾರೆ ಅಂತ ನೀವು ರಾತ್ರಿ ಕಾಂಗ್ರೆಸ್ನ ಕೆಲವೊಬ್ಬರು ನಿಮ್ಮನ್ನು ಕರೆದುಕೊಂಡು ಹೋಗಿದ್ದಾರೆ, ಈ ರೀತಿಯಾದಂಥ ಒಂದಷ್ಟು ಮಾತುಗಳು ಕೇಳಿ ಬಂದಿರುವಂಥದ್ದು. ನಿಮ್ಮ ಮೇಲೆ ಅಂದರೆ ಯಾರು ಕರ್ಕೊಂಡು ಹೋದ್ರು? ಅವೆಲ್ಲ ಊಹಾಪೋಹಗಳು. ಕಾಂಗ್ರೆಸ್ ಲೆಜಿಸ್ಲೇಟಿವ್ ಹೋಮಲ್ಲಿ ಯಾರಾದರೂ ಸ್ನೇಹಿತರ ನೋಡೋಕ್ಕೆ ಹೋಗ್ತೀವಿ ಅಷ್ಟೇ, ಯಾರೂ ಕರ್ಕೊಂಡು ಹೋಗ್ತಕ್ಕಂಥದ್ದು ಏನಿಲ್ಲ, ನಮಗೇನಿಲ್ಲ. ಇವರು ನನಗೆ ಬೆಳಗ್ಗೆಯಿಂದ ಸಿಕ್ಕಲಿಲ್ಲ, ಯಾರು ಹೆಬ್ಬಾರ್ ಸಿಕ್ಕಲಿಲ್ಲ. ನನ್ನ ಬಂದೆ, ಮತದಾನ ಮಾಡಿದೆ. ಹೆಂಗೇರಲ್ಲಿ ದೇವಸ್ಥಾನದ ಪೂಜೆ ಇತ್ತು, ಅದು ಮುಗಿಸ್ಕೊಂಡು ಈಗ ಆಫೀಸಿಗೆ ಬಂದೆ. ಅದು ಹೊರತುಪಡಿಸಿ ಹೆಬ್ಬಾರ್ದು ಏನಂತ ನನಗೆ ಮಾಹಿತಿ ಇಲ್ಲ. ಯಾರೋ ರಾತ್ರಿ ಶಾಸಕಾಂಗ ಸಭೆಗೆ ಅದಲ್ಲಿ ಮತ್ತೊಂದಿಲ್ಲ, ಸುಳ್ಳು ಅವೆಲ್ಲ ಹೋಗೋದು ಸುಳ್ಳು. ನಿಮ್ಮ ಜೊತೆಗೆ ಹೆಬ್ಬಾರರು ಕೂಡ ಅಡ್ಡ ಮತದಾನ ಮಾಡ್ತಾರೆ ಅಂತ ಅದು ನನಗೆ ಗೊತ್ತಿಲ್ಲ. ಅಲ್ಲ, ಅವ್ರು ಮಾಡೋದು ಹೆಂಗೆ ಗೊತ್ತಾಗ್ತದೆ ನಮಗೆ? ಬೆಳಗ್ಗೆಯಿಂದ ನನಗೆ ಏನು ಅವರು ಸಿಕ್ಕಲಿಲ್ಲ ನನಗೆ. ನಾನು ಬಂದೆ, ಮತ ಮುಗಿಸ್ಕೊಂಡೆ ಬಂದೆ. ಅವರು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು. ಬೆಳಗ್ಗೆ 12 ಗಂಟೆ ಗಂಟ ಮೊಬೈಲ್ ಆನ್ ಇರಲಿಲ್ಲ. ಅದರಿಂದ ನನಗೆ ಗೊತ್ತಾಗಲಿಲ್ಲ ಏನು ಮತ ಮಾಡ್ತಾರೋ ಇಲ್ವೋ, ಅದು ಗೊತ್ತಾಗಲಿಲ್ಲ ನನಗೆ. ಅಡ್ಡ ಮತದಾನ ಮಾಡಿದೆ, ಅಂತಹ ಪರಿಸ್ಥಿತಿ ಏನು ಬಂತು ಅಂದರೆ BJP ನಾಯಕರ ವಿಶ್ವಾಸ, ನಿಮ್ಮ ವಿಶ್ವಾಸ ಕಳ್ಕೊಂಡಿದ್ದಾರೆ ಅಂತ? ಅಲ್ಲ, ಆತ್ಮಸಾಕ್ಷಿ ಅಂತ ಹೇಳ್ತಾ ಇದ್ದೀನಲ್ಲ ನಾನು. ಆತ್ಮಸಾಕ್ಷಿ ಹೇಳಿದ್ದೀನಿ ಅಲ್ಲ, ಅವ್ರಿಗೇನು ಮತ ಹಾಕಿದ್ದೀನಿ ಅವ್ರಿಗೆ ತೋರಿಸಿದ್ದೀನಿ ಅಷ್ಟೇ. ಕೊನೆಯದಾಗಿ ಈಗ ಏನು ಸೋಮಶೇಖರ್ ಅವರು ಕಾಂಗ್ರೆಸ್ ಸೇರ್ತಾರೆ, ಇವತ್ತು ಸಂಜೆ ರಾಜೀನಾಮೆ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತವೆ. ಯಾವ ಕಾರಣಕ್ಕೂ ರಾಜೀನಾಮೆ ಕೊಡೋ ಪ್ರಮೇಯನೇ ಇಲ್ಲ. ರಾಜೀನಾಮೆ ನಾನೇ ಕೊಡಲಿ, ರಾಜೀನಾಮೆ ಕೊಡ್ತಕ್ಕಂಥ ಪ್ರಮೇಯನೇ ಕೂಡ ಇಲ್ಲ. ಹಾಗಾದರೆ ಕಾಂಗ್ರೆಸ್ ಸೇರಲ್ವಾ ಸೋಮಶೇಖರ್? ಯಾಕೆ ಕಾಂಗ್ರೆಸ್ ಪಕ್ಷ ಸೇರೋದಿಲ್ವಲ್ಲ? ಸೇರ್ತೀನಿ ಅಂತ ಎಲ್ಲಿ ಹೇಳಿದ್ದೀನಿ ನಾನು? ಕಾಂಗ್ರೆಸ್ ಪಕ್ಷ ಸೇರ್ತೀನಿ ಅಂತ ಎಲ್ಲೂ ಕೂಡ ಹೇಳಲಿಲ್ಲ. ಕಾಂಗ್ರೆಸ್ ಪಕ್ಷ ಸೇರ್ತೀನಿ ಅಂತಂದಾಗ ತಮಗೆಲ್ಲ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷ ಸೇರ್ತೀನಿ. ಅಟ್ ಪ್ರೆಸೆಂಟ್ ನಾನು ಕಾಂಗ್ರೆಸ್ ಪಕ್ಷ ಸೇರ್ತೀನಿ ಅಂತ ಕೂಡ ಎಲ್ಲೂ ಹೇಳಲಿಲ್ಲ. ST ಸೋಮಶೇಖರ್ ಅವರು ಈಗ ಅಡ್ಡ ಮತದಾನ ಮಾಡಿರುವಂಥದ್ದು ನೀವು ಆತ್ಮಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ, ಆದರೆ ಅಡ್ಡ ಮತದಾನ ಮಾಡಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು BJPಗರು ಟೀಕೆ ಮಾಡ್ತಿದ್ದಾರೆ, ವಿಪ್ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಏನೇ ಟೀಕೆ ಟಿಪ್ಪಣಿ ಮಾಡಿದ್ರು ಅದನ್ನು ನಾನು ಸ್ವಾಗತ ಮಾಡ್ತೇನೆ. ರಾಜಕಾರಣದಲ್ಲಿ ಏಳು ಬೀಳುಗಳು ಇದ್ದೇ ಇರ್ತವೆ, ಟೀಕೆ ಟಿಪ್ಪಣಿಗಳು ಸಾಮಾನ್ಯವಾಗಿರ್ತದೆ. ಏನು ಬೇಕಾದರೂ ಅವರಿಗೆ ರೈಟ್ಸ್ ಇದೆ, ಏನು ಬೇಕಾದ್ರೂ ಮಾಡ್ತಕ್ಕಂಥದ್ದಕ್ಕೆ ಅವ್ರಿಗಿದೆ. ಅದೆಲ್ಲವನ್ನು ತಡಿತಕ್ಕಂಥ ಶಕ್ತಿ ದೇವ್ರು ನನಗೂ ಕೊಟ್ಟಿದ್ದಾನೆ. ಅವ್ರು ಏನು ಬೇಕಾದರೂ ಮಾಡ್ಕೊಳ್ಳಿ. ಸರ್, ಸೋಮಶೇಖರ್ ಅವರು ಆತ್ಮಸಾಕ್ಷಿ ಮತದಾನ ಅಂತ ಹೇಳ್ತಾರೆ, ಆದರೆ ಈಗ ಕಾಂಗ್ರೆಸ್ ಪರವಾಗಿ ವೋಟ್ ಮಾಡಿದ್ದಾರೆ BJP ಶಾಸಕರು. ಯಾಕೆ ಏನಾದರೂ ಕಾಂಗ್ರೆಸ್ನವರು ಆಮಿಷ ಒಡ್ಡಿದ್ರ ಅಥವಾ ಏನಾದರೂ ಒತ್ತಡ ಇತ್ತಾ? ಯಾರು ನೋಡಿದ್ದಾರೆ ಎಂದೇ ನಾನು ಅಡ್ಡ ಮತದಾನ ಮಾಡಿದ್ದೀನಿ ಅಂತ ಯಾರು ನೋಡಿದ್ದಾರೆ? ಅವೆಲ್ಲ ಕಟ್ಟುಕತೆ ಕಟ್ತಾ ಇರ್ತಕ್ಕಂಥದ್ದು. ಯಾರು ಏನು ಬೇಕಾದ್ರೂ ಹೇಳ್ಕೊಳ್ಳಿ. ನಾವು ಯಾರಿಗೆ ಮತ ಮಾಡಿದ್ದೀನಿ ಅಂತೇಳಿ ಅಲ್ಲಿ ಇದ್ದಂಥ ಪಕ್ಷದ ಲೀಡರ್ಗೆ ತೋರಿಸಿದ್ದೀನಿ ಅಷ್ಟೆ. ಮಿಕ್ಕಿದ್ದು ಅವ್ರವ್ರಿಗೆ ಮನಸ್ಸು ಬಂದಂಗೆ ಹೇಳ್ತಾ ಇರ್ತಾರೆ. ಅಡ್ಡ ಮತದಾನ, ಕ್ರಾಸ್ ಮತದಾನ ಏನನ್ನು ಹೇಳ್ತಾ ಇರ್ತಾರೆ, ಹೇಳ್ಕೊಳ್ಳಿ. ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಹೇಳ್ತಕ್ಕಂಥ ಎಲ್ಲ ರೈಟ್ಸು ಇದೆ. ಅವೆಲ್ಲವನ್ನು ಕೂಡ ಫೇಸ್ ಮಾಡೋ ಶಕ್ತಿ ದೇವ್ರು ನನಗೆ ಕೊಡೋದು. ಸರ್, ಸೋಮಶೇಖರ್ ವಿರುದ್ಧ ಸಾಕಷ್ಟು ಇದೀಗ ಅವ್ರ ಮನೆ ಮುಂದೆ ಪ್ರತಿಭಟನೆ ಸಹ ಆಗ್ತಾ ಇದೆ. ಈ ಪ್ರತಿಭಟನೆ ಏನಿಲ್ಲ ಮಾಡಲಿ, ಬೇಕಾದ್ದು ಮಾಡಲಿ, ಪ್ರತಿಭಟನೆ ಮಾಡಲಿ, ಬ್ಯಾನರ್ಗಳು ಕಟ್ತಕ್ಕಂಥದ್ದು ಮಾಡಲಿ. ಕ್ಷೇತ್ರದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ದೊಡ್ಡ ದೊಡ್ಡ ಲೀಡರ್ಗಳು ಗಲ್ಲಲ್ಲಿ ಘೋಷಣೆ ಮಾಡಿದ್ದಾರೆ. ವೆಲ್ಕಮ್ ಮಾಡ್ತೇನೆ, ಮಾಡಲಿ, ಏನು ತೊಂದರೆ ಇಲ್ಲ. ಹಾಗಾದರೆ ಸೋಮಶೇಖರ್ ಅವರ ಮುಂದಿನ ನಡೆ ಏನು ಅಂತ? ನೋಡಿ, ಏನಿಲ್ಲ, ಈಗ ಇದು ಹೆಂಗಿದ್ದೆ ಹಂಗೆ ಇರ್ತೀನಿ ಅಷ್ಟೇ. ಕ್ಷೇತ್ರ ಕುಡಿಯುವ ನೀರಿಗೆ ಆಕಾರ ಎದ್ದಿದೆ, ಅದ್ರ ಕಡೆ ವಿಶೇಷವಾಗಿ ಗಮನ ಕೊಡ್ತಾ ಇದ್ದೀನಿ ಅಷ್ಟೇ. ಅದು ಹೊರತುಪಡಿಸಿ ಮಿಕ್ಕ ಯಾವ ಚಟುವಟಿಕೆಗಳು ಇಲ್ಲ.
ಎಲ್ಲ ರಾಜಕೀಯ ವಲಯದಲ್ಲೂ ಸೋಮಶೇಖರ್ ಅವರು ಕಾಂಗ್ರೆಸ್ಗೆ ಸೇರ್ತಾರೆ ಅನ್ನುವಂಥ ಮಾತಿದೆ ಸರ್. 3-4 ವರ್ಷದಿಂದ ಇದೆ. ಇವನ್ ನಮ್ಮ ಮಂತ್ರಿ ಇದ್ದಾಗಲೂ ಕೂಡ ಈಗ ಸೇರ್ತಾನೆ, ಆಗ ಸೇರ್ತಾನೆ, ನಾಳೆ ಸೇರ್ತಾನೆ ಅಂತಾನೆ ಇತ್ತು. BJPಲಿ ಇತ್ತೀಚೆಗೆ ಗೆದ್ದ ಮೇಲೂ ಕೂಡ ಈಗ ಒಟ್ಟಾಗ್ತಾನೆ, ಆಗ ಒಟ್ಟಾಗ್ತಾನೆ, ಡೆಡ್ ಲೈನ್ ಕೊಟ್ಕೊಂಡು ಬರ್ತಲೇ ಇದ್ದಾರೆ ಕೆಲವರು. ಡೆಡ್ ಲೈನ್ ಕೊಟ್ಕೊಂಡು ಬರ್ತಾನೆ ಇರಲಿ, ನಾವೇನು ಯಾವಾಗ ತೀರ್ಮಾನ ಮಾಡ್ತೀನೋ ಅವಾಗ ತಮ್ಗೆ ಹೇಳ್ಬಿಟ್ಟೆ ಮಾಡ್ತೀನಿ. ಇದಿಷ್ಟು ಎಸ್ ಟಿ ಸೋಮಶೇಖರ್ ಅವರು ಮತ್ತು ಕ್ಯಾಮರಾಮನ್ ಸೆಟ್ಟಪ್ಪ ಜೊತೆ ಹರೀಶ್ ರಾಮಸ್ವಾಮಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.